ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಐ ಆಮ್ ಆಲ್ಸೋ ಗುಡ್. ಹೌದು, ನಾನು ಔಟ್ಸೈಡಿಂದನೇ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ಡ್ರೈವಿಂಗ್ ಕ್ಲಾಸಸ್ ಹೋಗಿದ್ದೆ. ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಡ್ರೈವಿಂಗ್ ಕ್ಲಾಸಸ್ ಹೋಗಬೇಕು ಕಾರ್ ಕಲೀಲಿಕ್ಕೆ ಅಂತ. ಸೊ ಫೈನಲಿ ಇವತ್ತು ನಾನು ಜಾಯ್ನ್ ಆಗೋಕ್ಕಂತ ಹೋಗಿದ್ದೆ. ಒಂದು ನಿಯರ್ ಬೈ ನಮ್ಮ ಮನೆ ಹತ್ರನೇ ಇದೆ. ಸೊ ಇಲ್ಲಿ ಜಾಲಹಳ್ಳಿ ಕ್ರಾಸ್ ಇದೆ ಅಲ್ಲ, ಪೀಣ್ಯ ಹತ್ರ, ಅಲ್ಲಿ ಇರೋದು ಕ್ಲಾಸಸ್ಸು. ಸೊ ಅವರು ಫಸ್ಟಿಗೆ ಹೋದ ತಕ್ಷಣ ಒಂದು ಟೆಸ್ಟ್ನ ಕೊಡ್ತಾರೆ, 2 ವೀಲರ್ ರಿಲೇಟೆಡ್ ಟೆಸ್ಟ್ನ ಕೊಟ್ಟರು. ಬಟ್ ಅದು ಏನೋ ನೆಟ್ವರ್ಕ್ ಇಶ್ಯೂಯಿಂದ ನಂದು ಆಗಲಿಲ್ಲ. ಸೊ ಅದಕ್ಕೆ ನಾನು ನೆಕ್ಸ್ಟ್ ಡೇ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೆ. ಸೊ ಅಲ್ಲಿಂದ ಹೊರಟು ಸ್ವಲ್ಪ ಹಾಗೆ ಶಾಪಿಂಗ್ ಮಾಡ್ಕೋಬೇಕಿತ್ತು, ವೆಜಿಟೇಬಲ್ಸ್ ಮತ್ತು ಮನೆಗೆ ಸ್ವಲ್ಪ ಗ್ರಾಸರೀಸ್ ತೊಗೋಬೇಕಿತ್ತು. ಸೊ ಶಾಪಿಂಗ್ ಎಲ್ಲ ಹೊರಟ್ವಿ. ನಾನು ನೆಕ್ಸ್ಟ್ ಡೇನೂ ಕ್ಲಾಸಸ್ಸಿಗೆ ಹೊರಟೆ, ಅಟ್ಲೀಸ್ಟ್ ಇವತ್ತಾದರೂ ಜಾಯ್ನಿಂಗ್ ಆಗುತ್ತಾ ಅಂತ. ಸೊ ಫೈನಲಿ ಇವತ್ತು ಅದು ನೆಟ್ವರ್ಕ್ ಇಶ್ಯೂಸ್ ಎಲ್ಲ ಕರೆಕ್ಟ್ ಆಗಿತ್ತು. ಸೊ ಫೈನಲಿ ಟೆಸ್ಟ್ ಕೊಟ್ಬಿಟ್ಟು ನಾವು ಫಸ್ಟ್ ಕ್ಲಾಸಿಗೆ ಇವತ್ತಿಂದನೇ ಜಾಯ್ನ್ ಆಗೋಣ ಅಂತ ಹೊರಟ್ವಿ. ಸೊ ದಿಸ್ ಈಸ್ ಮೈ ಫಸ್ಟ್ ಕ್ಲಾಸ್. ಆ್ಯಕ್ಚುಲಿ ನನಗೆ ತುಂಬ ದಿನದಿಂದ ಅನ್ಕೋತಾ ಇದ್ದೆ ನಾನು ಕಾರ್ ಕಲಿಬೇಕು ಅಂತ, ಬಟ್ ಆಗಿರಲಿಲ್ಲ. ಸೊ ಫಸ್ಟ್ ಕ್ಲಾಸಲ್ಲಿ ನಮಗೆ ಎಲ್ಲ ಡೀಟೇಲ್ಸ್ ಹೇಳ್ಕೊಡ್ತಾರೆ. ಸ್ಟಾರ್ಟಿಂಗ್ ಟ್ರಾಫಿಕ್ ರೂಲ್ಸ್ ಏನಿದೆ ಮತ್ತು ರೈಟ್ ಲೆಫ್ಟ್ ಅದರ ಬಗ್ಗೆ ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಟ್ರು, ಇನ್ ಡೀಟೇಲಾಗಿ ಹೇಳ್ಕೊಟ್ರು. ಆ್ಯಕ್ಚುಲಿ ನನಗೆ ಈ ಕ್ಲಾಸಸಲ್ಲಿ ಏನು ತುಂಬ ಇಷ್ಟ ಆಗಿದ್ದು ಅಂದರೆ, ಲೈಕ್ ಇವರು ಹೋಗ್ಬಿಟ್ಟು ಗ್ರೌಂಡಲ್ಲಿ ನಮಗೆ ಪ್ರಾಕ್ಟೀಸ್ ಮಾಡಿಸೋದು ಅಥವಾ ಗ್ರೌಂಡಲ್ಲಿ ನಮಗೆ ಕಾರ್ ಕಲಿಸೋದು ಆ ಥರ ಏನೂ ಮಾಡಲ್ಲ. ಡೈರೆಕ್ಟ್ ಫೀಲ್ಡಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ನಾನು ನಿಜ ಏನು ಅಂದ್ಕೊಂಡಿದ್ದೆ ಅಂದರೆ, ಸ್ಟಾರ್ಟಿಂಗಲ್ಲಿ ಗ್ರೌಂಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು 2 to 3 ಡೇಸ್ ನಮ್ಗೆ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಮಗೆ ಮೇನ್ ರೋಡಲ್ಲಿ ಕಲಿಸ್ತಾರೆ ಅಂತ ಆ ಥರ ಅಂದ್ಕೊಂಡಿದ್ದೆ. ಬಟ್ ಏನಿಲ್ಲ, ಫಸ್ಟ್ ಡೇನೇ ನಮಗೆ ಡೈರೆಕ್ಟಾಗಿ ಮೇನ್ ರೋಡಲ್ಲೇ ಕಲಿಸಿದ್ದು. ಅದು ಬ್ಯಾಂಗ್ಳೂರು ಸಿಟಿಲಿ ಫಸ್ಟ್ ಮೇನ್ ರೋಡಲ್ಲಿ ಕಲಿಸೋದು ಅಂದರೆ ತುಂಬಾ ಕಷ್ಟ. ಬಿಕಾಸ್ ತುಂಬಾ ವೆಹಿಕಲ್ಸ್ ಬರ್ತಿರುತ್ತೆ ಹಿಂದೆ ಮುಂದೆ ಎಲ್ಲ. ಸೊ ಅದೆಲ್ಲ ಕಂಟ್ರೋಲ್ ಇಟ್ಕೊಂಡು ನನಗಂತೂ ಸಖತ್ ಇಷ್ಟ ಆಯಿತು ಈ ಕ್ಲಾಸಸ್ಸು. ಬಿಕಾಸ್ ಹೀ ಈಸ್ ವೆರಿ ಸ್ಟ್ರಿಕ್. ನಾನು ಅಂದ್ಕೊಂಡಿರಲಿಲ್ಲ, ಬಿಕಾಸ್ ಅನ್ನೆಸೆಸರಿ ಟಾಕ್ಸ್ ಇಲ್ಲ, ಏನಿಲ್ಲ, ಬರೀ ವರ್ಕ್ ಕೆಲಸ ಅಷ್ಟೇ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ಈ ಲಾಗ್ದು ಕೊನೆಯಲ್ಲಿ ನಾನು ಬೇಕಾದರೆ ಅವ್ರದ್ದು ಕ್ಲಾಸಸ್ ಬಗ್ಗೆ ಅಟ್ಯಾಚ್ ಮಾಡಿರ್ತೀನಿ, ನೀವಲ್ಲಿ ನೋಡ್ಕೋಬೋದು. ಈ ಥರ ಫಸ್ಟ್ ಡೇ ಕ್ಲಾಸಸ್ ಇತ್ತು. ಸೊ ನಾನು ಫಸ್ಟ್ ಡೇ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟರಲ್ಲಿ ನಂದು ಒಂದು 4 ಪಾರ್ಸಲ್ ಬಂದಿತ್ತು. ಅದರಲ್ಲಿ ಒಂದು ಯೂಸ್ಫುಲ್ ಪಾರ್ಸಲ್ನ ನಾನು ಇವತ್ತು ತೋರಿಸ್ತೀನಿ ನೋಡಿ. ಇದು ನನಗೆ ತುಂಬಾ ಇಷ್ಟ ಆಯಿತು. ಬಿಕಾಸ್ ಕಿಚನಲ್ಲಿ ಆರಾಮಾಗಿ ಯೂಸ್ ಆಗುತ್ತೆ. ಹ್ಯಾಂಡಿಂದ ಸಿಂಕ್ನೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಅನ್ನೋರು ಆರಾಮಾಗಿ ಇದರಿಂದ ಕ್ಲೀನ್ ಮಾಡ್ಕೋಬೋದು. ಗೋಡೆ, ಹ್ಯಾಂಡು ಮತ್ತು ಗ್ಯಾಸು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಇದ್ರದ್ದು ಲಿಂಕ್ ಬೇಕಂದರೆ ನೀವು ಇನ್ಸ್ಟಾಗ್ರಾಮಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಯೂಟ್ಯೂಬಲ್ಲಿ ಬೇಕಂದರೆ ನಂಗೆ ಕಮೆಂಟ್ ಮಾಡಿ, ನಾನು ಅಟ್ಯಾಚ್ ಮಾಡ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದು ಒಂದು ಯೂಸ್ಫುಲ್ ಪ್ರಾಡಕ್ಟ್ ಅಂತ ಅನ್ನಿಸ್ತು ನನಗೆ. ಲಂಚ್ಗೆ ನಾನು ಬದನೆಕಾಯಿ ಎಣ್ಗಾಯಿ ಮಾಡ್ಕೊಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಇಟ್ಸ್ ವೆರಿ ಈಸಿ. ಇದನ್ನು ತುಂಬ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ ಎಲ್ಲರೂ. ನಾನು ತುಂಬ ಸಿಂಪಲಾಗಿ ಮಾಡ್ಕೋತೀನಿ, ಜಸ್ಟ್ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಆ್ಯಕ್ಚುಲಿ ಇದು ಎಣ್ಣೆ ಬದನೆಕಾಯಿ, ಸೊ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ, ಜೀರಿಗೆ, ಸಾಸಿವೆ ಹಾಗೆ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕ್ಕೋಬೇಕು ಚಿಕ್ಕದಾಗಿ. ನೆಕ್ಸ್ಟ್ ಇವಾಗ ನಾನು ಬದನೆಕಾಯಿನ ಒಂದು 4 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ತುಂಬ ಪೀಸ್ ಮಾಡಬಾರ್ದು, ಜಸ್ಟ್ ಹಾಗೆ ಕಟ್ ಮಾಡಿಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಆಯಿಲೆಲ್ಲ ಚೆನ್ನಾಗಿ ಅದಕ್ಕೆ ಮೆತ್ಕೊಳ್ಳೋ ಥರ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಾನು ತುಂಬ ಆಯಿಲ್ ಯೂಸ್ ಮಾಡ್ತಿಲ್ಲ, ಬಟ್ ಆಯಿಲ್ ಹಾಕಿದರೆ ಚೆನ್ನಾಗಿರುತ್ತೆ. ಸೊ ನೀವು ಬೇಕಾದರೆ ಆಯಿಲ್ ಚೆನ್ನಾಗಿ ಹಾಕಿ. ನೆಕ್ಸ್ಟ್ ಇಲ್ಲಿ ಇವಾಗ ನಾವು ಮಸಾಲಾಗೆ ರುಬ್ಕೊಳ್ಳೋಣ. ಒಂದು ಜಾರಿಗೆ ಒಂದು 10 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಹಾಗೆ 1/2 ಈರುಳ್ಳಿ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಗೆ ಅರ್ಧಕ್ಕೆ ಹೆಚ್ಚಿರೋ ಟೊಮ್ಯಾಟೊ ಹಾಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು ಬರೋಣ. ಇವಾಗ ಏನು ಒಗ್ಗರಣೆ ಮಾಡಿಟ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ಬೆಂದಮೇಲೆ 1 2 ಸ್ಪೂನ್ ಖಾರದ ಪುಡಿ, ಸ್ವಲ್ಪ 2 ಸ್ಪೂನ್ ಅರಿಶಿನ ಪುಡಿ, ಇಲ್ಲಿ ನಾನು ಶೇಂಗಾ ಪುಡಿ ತೊಗೋತಾ ಇದ್ದೀನಿ. ಇದು ಮ್ಯಾಂಡೇಟರಿ ಏನಿಲ್ಲ, ಬಟ್ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ. ಸೊ ಮತ್ತು 2 ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದು ನಿಮ್ಮ ಮನೇಲೇ ಇರೋ ಗರಂ ಮಸಾಲಾನ ಯೂಸ್ ಮಾಡ್ಕೋಬೋದು. ಸೊ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಅದನ್ನ ಕುದಿಯೋಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿದ್ದೀನಿ ಅಂತ ಮಸಾಲ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿಲ್ಲ. ನೀವು ಜಾಸ್ತಿ ಆಯಿಲ್ ಯೂಸ್ ಮಾಡ್ಕೊಳ್ಳಿ ತಿನ್ನೋರು. ನೆಕ್ಸ್ಟ್ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡ್ಕೋಬೇಕು. ನೀಟಾಗಿ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಜಾರಲ್ಲಿ ನೀರು ಹಾಕ್ಬಿಟ್ಟು ನೀಟಾಗಿ ಅದನ್ನೆಲ್ಲ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಇವಾಗ ಮೇಲ್ಗಡೆ ಚಿಕ್ಕದಾಗಿ ಕೊತ್ತಂಬರಿ ಕಟ್ ಮಾಡಿಬಿಟ್ಟು ಹಾಕೋಬೇಕು.
ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ತುಂಬ ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಸಿಂಪಲ್ ವೇಯಲ್ಲಿ ಮಾಡ್ಕೋಬೋದು. ನಾನು ಇವಾಗ ಲಾಸ್ಟಲ್ಲಿ 2 ಸ್ಪೂನ್ ಎಳ್ಳು ಪುಡಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇದೆಲ್ಲ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 7 to 8 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು. ಅದು ಬದನೆಕಾಯಿಗೆ ಎಲ್ಲ ಅದು ಮಸಾಲ ಆ್ಯಡ್ ಆಗೋ ಥರ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 7 to 8 ಮಿನಿಟ್ಸ್ ಚೆನ್ನಾಗಿ ಕುದಿಸಿ. ಮನೇಲಿ ಪಪಾಯ ಆಯ್ತಲ್ಲ, ಸೊ ಕ್ವಿಕ್ಕಾಗಿ ಒಂದು ಪಪಾಯ ಜ್ಯೂಸ್ ಮಾಡ್ಕೊಳೋಣ ಅಂತ ಮಾಡ್ತಿದ್ದೆ. ಸೊ ನಾನು ಶುಗರ್ನ ಯೂಸ್ ಮಾಡಲ್ಲ, ಒಂದು 2 ಸ್ಪೂನ್ ಬೆಲ್ಲ ಯೂಸ್ ಮಾಡ್ತೀನಿ. ಪಪಾಯಲ್ಲಿರೋ ಸೀಡ್ಸ್ನ ನೀಟಾಗಿ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಒಂದು ಜಾರ್ನಿಗೆ ಸೇರಿಸ್ಕೊತೀನಿ. ಸೊ ಬೆಲ್ಲನ ಸ್ವಲ್ಪನೇ ಯೂಸ್ ಮಾಡಿ, ಆಲ್ರೆಡಿ ಹಣ್ಣು ಸ್ವೀಟ್ ಇರುತ್ತಲ್ಲ, ಸೊ ಅದಕ್ಕೆ ಒಂದು 2 ಸ್ಪೂನ್ ಅಷ್ಟೇ ನಾನು ಯೂಸ್ ಮಾಡ್ಕೊಳ್ಳೋದು. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು 4 ಐಸ್ ಕ್ಯೂಬ್ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ. ನೋಡಿ ಎಷ್ಟು ತಿಕ್ಕಾಗಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ. ಸೊ ಈ ಥರ ಪಪಾಯಿ ಜ್ಯೂಸ್ ಮಾಡ್ಕೋತೀನಿ. ಸೊ ಬೆಲ್ಲ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ಶುಗರ್ಗಿಂತ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಇದು ಜ್ಯೂಸ್ ಕೂಡ ಮಾಡಿಟ್ಕೊಂಡಿದ್ದೆ. ಹಾಗೆ ಈವ್ನಿಂಗು ನನ್ನ ಫ್ರೆಂಡು ನಿಶಾ ಇದ್ದಾಳಲ್ಲ, ಅವ್ರ ಮನೆಗೆ ಹೋಗಿದ್ದೆ. ಸೊ ಅವಳದು ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೋರಿಸ್ತಿದ್ರು ಅವರಮ್ಮ. ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟೆ. ಹಾಗೆ ಅವ್ರ ಮನೇಲಿ ನನಗೆ ಬುಕ್ಸ್ ಕೊಟ್ಟಿದ್ದರು, ಭಗವದ್ಗೀತೆ ಮತ್ತು ಕೃಷ್ಣನ ಬುಕ್ಕು. ನಾನು ಭಗವದ್ಗೀತೆನ ಮೊನ್ನೆ ತರಿಸಿದ್ದೀನಿ ಓದಬೇಕು ಅಂತ, ಬಟ್ ಓದೋಕ್ಕೆ ಆಗ್ತಿಲ್ಲ. ಆ್ಯಂಡ್ ಇವತ್ತು ಕೂಡ ಅವರು ಭಗವದ್ಗೀತೆನೇ ಕೊಟ್ಟಿದ್ದರು. ಸೊ ಇನ್ಮೇಲಾದರೂ ಓದೋಣ ಅಂತ ಅಂದ್ಕೊಂಡಿದ್ದೀನಿ, ಹೋಪ್ಫುಲಿ. ಸೊ ನೆಕ್ಸ್ಟು ಓದ್ತೀನಿ ಪಕ್ಕ. ಹಾಗೆ ನಿಮಗೂ ಕೂಡ ಅಪ್ಡೇಟ್ ಮಾಡ್ತೀನಿ. ನನ್ನ ವ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಈ ಕ್ಲಾಸಸ್ಸಲ್ಲೇ ಜಾಯ್ನ್ ಆಗಿರೋದು. ಓಂ ಶಿವ ಡ್ರೈವಿಂಗ್ ಸ್ಕೂಲ್ ಅಂತ ಇದೆ, ನಿಯರ್ ಬೈ ಪೀಣ್ಯ ಇದೆ. ನಿಯರ್ ಬೈ ಪೀಣ್ಯ, ಜಾಲಹಳ್ಳಿ, ದಾಸರಳ್ಳಿ ಈ ಥರ ಇದ್ದರೆ ನೀವು ಕ್ಲಾಸಸ್ನ ಜಾಯ್ನ್ ಆಗ್ಬೋದು. ನನಗೆ ಕ್ಲಾಸಸ್ ತುಂಬಾ ಇಷ್ಟ ಆಗಿದೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಫಸ್ಟ್ ಡೇನೇ ಎಕ್ಸ್ಪೀರಿಯೆನ್ಸ್ ಹೇಳ್ತಿದ್ದೀನಿ. ಸೊ ಯಾರಿಗಾದರೂ ಜಾಯ್ನ್ ಆಗೋದಿದ್ದರೆ ನಾನು ಅಲ್ಲಿ ನಂಬರ್ನ ಆ್ಯಡ್ ಮಾಡಿದ್ದೀನಲ್ಲ, ಸೊ ಅವರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ, ಸೊ ಈಸಿಯಾಗಿ ಸೇರ್ಕೋಬೋದು. ಓಕೆ, ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೋಪ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಟು ಸಿರಿ ರೆಡಿ ವ್ಲಾಗ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.